ಖರ್ಚು ಅಂತ ಹೇಳಿದರೆ ಒಂದು ಇದಕ್ಕೆ ಕೆಜಿಗೆ 200 ರೂಪಾಯಿ ಲೆಕ್ಕಕ್ಕೆ ಮಾತ್ರ ಖರ್ಚು ಬರುತ್ತೆ. ಈಗ ರೇಟ್ ಅಂತ ಹೇಳಿದ್ರೆ ನಮಗೀಗ 450ರಿಂದ 500 ರೂಪಾಯಿ ತನಕನೂ ಕೇಳ್ತಾ ಇದ್ರೆ. ಈಗ ಉಳಿದಂಥ ಆಹಾರನ ಪಚ್ಚಿಲೆ ತಿನ್ನೋದ್ರಿಂದ ಅಲ್ಲಿ ನೀರಿನ ಗುಣಮಟ್ಟ ಒಳ್ಳೆಯದಾಗ್ತದೆ, ರೋಗ ಬರುವಂಥದ್ದು ಕಡಿಮೆ ಆಗ್ತದೆ. ಆ ಕಾನ್ಸೆಪ್ಟನ್ನ ಇಟ್ಕೊಂಡು ನಾವೀಗ ಪ್ರಪ್ರಥಮ ಬಾರಿಗೆ ಇಲ್ಲಿ ಆ ಇಂಟಿಗ್ರೇಟೆಡ್ ಟ್ರೋಪಿಕ್ ಆಕ್ವಾಕಲ್ಚರ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಫಸ್ಟ್ ಟೈಮ್ ಇಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ 2 ರೀತಿಯಾದಂಥ ಮೀನುಗಳ ಕೃಷಿಯನ್ನು ನಾವಿಲ್ಲಿ ಕೈಗೊಂಡಿದ್ದೀವಿ. ಒಂದು ಸಿಲ್ವರ್ ಪಂಪೇನೋ ಅಂತ ಹೇಳ್ತೀವಿ, ಮತ್ತು ಇನ್ನೊಂದಕ್ಕೆ ಇಂಡಿಯನ್ ಪಂಪೇನೋ ಅಂತ ಹೇಳ್ತೀವಿ. ನಾವು ಇದನ್ನು ಸುಮಾರು 2020-21ರಿಂದ ಪ್ರಾರಂಭ ಮಾಡಿದಂಥ ಕೃಷಿ. ಇದನ್ನು ಯಾಕೆ ನಾವಿಲ್ಲಿ ಪ್ರಾರಂಭ ಮಾಡಿದ್ವಿ ಅಂದರೆ, ಈ ಮೊದಲು ನಿಮಗೆ ಗೊತ್ತಿದ್ದಾಗೆ ಸೀಬಾಸ್ ಅಂತ ಏನು ಹೇಳ್ತೀವಿ ಆ ಮೀನನ್ನು ಇಲ್ಲಿ ಕೃಷಿ ಮಾಡ್ತಾಯಿದ್ರು. ಅದನ್ನು ಕೃಷಿ ಮಾಡಿದ್ರೆ ವರ್ಷ ಪೂರ್ತಿ ಇವರು ಕೃಷಿ ಮಾಡಿ ಬೆಳೆಸುವಂಥ ಒಂದು ಪದ್ಧತಿ ಇತ್ತು. ಈ ಮೀನು ಬರೀ 4ರಿಂದ 5 ತಿಂಗಳಲ್ಲಿ ದೊಡ್ಡದಾಗೋದ್ರಿಂದ ಈ ಮೀನುಗಳನ್ನು ನಾವು ಕರಾವಳಿ ಭಾಗದಲ್ಲಿ, ಕರ್ನಾಟಕದ ಕರಾವಳಿ ಭಾಗದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಮೊಟ್ಟ ಮೊದಲ ಬಾರಿಗೆ ನಾವು ಹಳೆ ಅಂಗಡಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಸಿಲ್ವರ್ ಪಂಪೇನೋ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದ್ವಿ. ಅಲ್ಲಿ ಸಕ್ಸಸ್ಫುಲ್ಲಾಗಿ ನಾವು ಇದನ್ನು ಕಲ್ಚರ್ ಮಾಡಿದ್ದೀವಿ. ಅದಾದಮೇಲೆ ಇನ್ನೊಂದು ಇಂಡಿಯನ್ ಪಂಪೇನೋ ಅನ್ನುವಂಥದ್ದನ್ನು ಪಡುತೊಣಸೆಯಲ್ಲಿ ಮಾಡಿದ್ವಿ. ಈ ಸಲ ನಾವು ಎರಡನ್ನೂ ಒಂದೇ ಜಾಗದಲ್ಲಿ ಮಾಡಬೇಕು ಅನ್ನೋ ಒಂದು ಐಡಿಯಾದಿಂದ 4 ಜಾಗಗಳಲ್ಲಿ, ಒಂದು ಅಳವೆಕೋಡಿ ತಾರಾಪತಿಯಲ್ಲಿ, ಮತ್ತು ಕೋಡೇರಿಯಲ್ಲಿ, ಇಲ್ಲಿ ತಲ್ಲೂರು ಕುಂದಾಪುರದಲ್ಲಿ, ಮತ್ತು ಇನ್ನೊಂದು ಇದನ್ನು ಪಡುತೊಣಸೆಯಲ್ಲಿ ನಾವು ಈ ಸಲ ಪ್ರಾರಂಭ ಮಾಡಿದ್ದೀವಿ. ಮತ್ತು ಇದರಲ್ಲಿ ಕಾನ್ಸೆಪ್ಟ್ 2 ಇದೆ. ಈಗ ನಾವು ಇದಕ್ಕೆ ಆಹಾರವಾಗಿ ಮೀನನ್ನು ಕಟ್ ಮಾಡಿ ಹಾಕೋದಿಲ್ಲ, ಇದಕ್ಕೆ ಪೆಲೆಟೆಡ್ ಫೀಡ್ ಅಂತ ಹೇಳ್ತೀವಿ, ಆಹಾರದ ತುಂಡುಗಳು ಅದನ್ನು ಹಾಕಿ ಬೆಳೆಸುವಂಥದ್ದು. ಈ ಆಹಾರದ ತುಂಡುಗಳನ್ನು ಹಾಕಿ ಬೆಳೆಸೋದ್ರಿಂದ ನಿಯರ್ಲಿ 60-70% ಆಹಾರವನ್ನು ಮಾತ್ರ ಈ ಮೀನುಗಳು ತಿಂತದೆ. ಉಳಿದದ್ದು 30-40% ಅಷ್ಟು ವೇಸ್ಟ್ ಆಗಿ ಹೋಗ್ತದೆ. ಈ ವೇಸ್ಟ್ ಆದದನ್ನು ಉಪಯೋಗಿಸ್ಕೊಬೇಕಂತೇಳಿ ಇಲ್ಲಿ ಪಚ್ಚಿಲೆ ಕೃಷಿಯನ್ನು ಇದರೊಟ್ಟಿಗೆ ನಾವು ಪ್ರಾರಂಭ ಮಾಡಿದ್ದೀವಿ. ಪಚ್ಚಿಲೆ 2 ರಾಫ್ಟ್ಗಳನ್ನು ಹಾಕಿ ಒಂದೊಂದು ರಾಫ್ಟ್ಗಳಲ್ಲಿ 150 ಹಗ್ಗಗಳನ್ನು ತೂಗಿಬಿಟ್ಟು ಅದನ್ನು ಕೇಜ್ಗಳ ಪಕ್ಕದಲ್ಲೇ ಮಾಡೋದ್ರಿಂದ ಆ ವೇಸ್ಟ್ ಆಗುವಂಥ ಮೀಡನ್ನು, ಆಹಾರವನ್ನು ಈ ಪಚ್ಚಿಲೆಗಳು ಉಪಯೋಗ ಮಾಡ್ತವೆ. ಹೀಗೆ ವೇಸ್ಟ್ ಆಗದೇ ಇರೋದ್ರಿಂದ ಕಂಪ್ಲೀಟ್ ಆಹಾರವನ್ನು ಉಪಯೋಗಕೊಂಡು ನಾವು 2 ರೀತಿಯಾದಂಥ ಬೆಳೆಯನ್ನು ನಾವು ಬೆಳೆಯೋಕ್ಕೆ ಆಗ್ತದೆ. ಮತ್ತು ಈ ಪಚ್ಚಿಲೆ ಕೃಷಿ ನಮಗೆಲ್ಲ ಗೊತ್ತಿರೋ ಹಾಗೆ ಫಿಲ್ಟರ್ ಫೀಡರ್ ಅಂತ ಹೇಳ್ತೀವಿ. ಏನೇನು ಸಣ್ಣ ಆಹಾರದ ಕಣಗಳು ಸಿಗ್ತದೋ ಅದನ್ನು ಫಿಲ್ಟರ್ ಮಾಡಿ ಅದು ಬೆಳೆದು ದೊಡ್ಡದಾಗುವಂಥದ್ದು. ಹೀಗೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ನಾವು ಕುಂದಾಪುರದಲ್ಲಿ ಹಾರ್ವೆಸ್ಟನ್ನು ಕೈಗೊಂಡಿದ್ದೀವಿ. ನೆಕ್ಸ್ಟು ನಾಳೆ ಕೋಡೇರಿಯಲ್ಲಿ ನಮ್ಮದು ಹಾರ್ವೆಸ್ಟ್ ಇದೆ. ಅದೇ ರೀತಿ ಜೂನ್ 15ರವರೆಗೂ ಹಾರ್ವೆಸ್ಟ್ ಆಗ್ತಾ ಹೋಗ್ತದೆ. 4 ಜಾಗದಲ್ಲಿ ನಾವು ಹಾರ್ವೆಸ್ಟ್ ಮಾಡಿ ಮುಗಿಸ್ತೀವಿ. ಈ ಸಲ ಇದು ಸಕ್ಸಸ್ಫುಲ್ಲಾಗಿ ಆಗಿದೆ. ಪಚ್ಚಿಲೆ ಕೂಡ ಚೆನ್ನಾಗಿ ಬಂದಿದೆ. ಅದೇ ರೀತಿ 2 ರೀತಿಯಾದಂಥ ಮೀನುಗಳು ಕೂಡ ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಇದೆ. ಸಿಲ್ವರ್ ಪಂಪೇನೋ ಅಂತದ್ದು ಡಿಸೆಂಬರ್ 8ನೇ ತಾರೀಕು ನಾವು ಮೊಟ್ಟ ಮೊದಲ ಬಾರಿಗೆ ಸ್ಟಾಕ್ ಮಾಡಿದ್ದು. ಈಗ ಆಲ್ಮೋಸ್ಟ್ 5-5.5 ತಿಂಗಳಾಗ್ತಾ ಬಂತು. ಒಂದೊಂದು ಮೀನು 500 ಗ್ರಾಮ್ಗಿಂತ ಜಾಸ್ತಿ ಇದೆ. ಕೆಲವು ಮೀನುಗಳು 600 ಗ್ರಾಮು 605 ಗ್ರಾಮ್ವರೆಗೂ ಬೆಳೆದಿದೆ. ಮತ್ತು ಇನ್ನೊಂದು ಇಂಡಿಯನ್ ಪಂಪೇನೋ ಅನ್ನುವಂಥದ್ದನ್ನು ಡಿಸೆಂಬರ್ 23ಕ್ಕೆ ನಾವು ಸ್ಟಾಕ್ ಮಾಡಿದ್ದು. 5 ತಿಂಗಳಾಗಿದೆ. ಅದು ಕೂಡ 400-500 ಗ್ರಾಮ್ವರೆಗೂ ಬೆಳವಣಿಗೆಯನ್ನು ಹೊಂದಿದೆ. ಇದಕ್ಕೆ ಗೋವಾ ಮತ್ತು ಕೇರಳದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ. 450-500ವರೆಗೂ ಸಿಗ್ತದೆ. ಸ್ವಲ್ಪ ದಿನ ಕಳೆದು ನಾವು ಇದನ್ನು ಮಾರಾಟ ಮಾಡೋದಾದರೆ ಮೀನು ಸಮುದ್ರದಿಂದ ಬರುವಂಥದಕ್ಕೆ ಬ್ಯಾನ್ ಆಗೋದ್ರಿಂದ ಇದಕ್ಕೆ ಇನ್ನೂ 600-700 ರೂಪಾಯಿವರೆಗೂ ರೇಟ್ ಸಿಗುವಂಥ ಸಂಭವ ಇದೆ. ಕಣಿಕಾದಾರರಿಗೆ ಏನು ಬೆನಿಫಿಟ್ ಅಂತ ಅಂದರೆ, ಅವರಿಂದ ಖರ್ಚು ಅನ್ನುವಂಥದ್ದು ಏನು ಇರೋದಿಲ್ಲ. 100% ಖರ್ಚು ಏನಿದೆ ಅಷ್ಟನ್ನು ಕೂಡ ನಾವು ಕೊಡುವಂಥದ್ದು ಅವ್ರಿಗೆ. ಅವರು ಪಟ್ಟ ಶ್ರಮಕ್ಕೆ ಅದರಿಂದ ಏನು ಬೆಳವಣಿಗೆ ಬಂದು ಅದರಿಂದ ಹಣ ಬರ್ತದೆ ಅಷ್ಟು ಕೂಡ ಸಾಕಾಣಿಕೆದಾರರಿಗೆ ಲಾಭ ಆಗುವಂಥದ್ದು. ಈಗ ನಾವು ಒಂದು 4 ಲಕ್ಷ ಖರ್ಚು ಮಾಡಿ ಒಂದು ಡೆಮಾನ್ಸ್ಟ್ರೇಷನ್ ಹಾಕಿ ಕೊಟ್ಟರೆ ಅದರಲ್ಲಿ ಅವ್ರಿಗೆ 8 ಲಕ್ಷ ಬಂದರೆ 4 ಲಕ್ಷ ವಾಪಸ್ ಕೊಡಬೇಕಂತಿಲ್ಲ, 8 ಲಕ್ಷ ಕೂಡ ಅವ್ರಿಗೇನೆ. ಅಂದರೆ ಎಷ್ಟು ಇದರಲ್ಲಿ ಬೆನಿಫಿಟ್ ಬರ್ತದೆ ಅಷ್ಟು ಕೂಡ ಸಾಕಾಣಿಕೆದಾರರಿಗೆ ಸಿಗುವಂಥದ್ದು. ಮೊದಲು ನಾವು ಕುಂದಾಪುರದಿಂದ 10 ವರ್ಷ ಮಾಡ್ಕೊಂಡು ಬರ್ತಿತ್ತು. ಈಗ CMF ಅವರು ನಮ್ಗೆ ತಲ್ಲೂರಲ್ಲಿ ಒಂದು ಜಾಗ ನಾವು ತೋರಿಸಿದ್ದು. ಅಲ್ಲಿಂದ ಒಳ್ಳೆ ಜಾಗ, ಮಣ್ಣು ಟೆಸ್ಟ್ ಇದನ್ನೆಲ್ಲ ನೋಡ್ಕೊಂಡು ಎಲ್ಲ ಇದಾದ ಮೇಲೆ ಈಗ ನಾವು ಇಂಡಿಯನ್ ಪಂಪೇನೋ ಮತ್ತು ಸಿಲ್ವರ್ ಪಂಪೇನೋ ಅಂತೇಳಿ, ನಮ್ಗದು ಇಂಡಿಯನ್ ಪಂಪೇನೋ ಅಂತ ಗೊತ್ತು. ಅದು ಕಂಡ್ರೆ ಈಗ ಹೊಳೆ ಪಾಪ್ಲೆಟ್ ಅಂತೇಳಿ ಹೇಳ್ತಾರೆ ಅದಕ್ಕೆ. ಅದೀಗ ಅವ್ರ ಮಾರ್ಗದರ್ಶನದಿಂದ ನಾವು ಮಾಡಿದ್ದು ಒಳ್ಳೆ ಉತ್ತಮ ಆದಾಯ ಬಂದಿತ್ತು. ಮತ್ತು ಈ ಪಚ್ಚಿಲೆ ಕೃಷಿ ಅಂತೇಳಿ ಹೇಳುತ್ತೆ. ನಾವು ಮೊದಲು ಅದನ್ನು ನೆಲದ ಮೇಲೆ ಸಾಕ್ತಿತ್ತು. ಈಗ ಅವ್ರ ಮುಖಾಂತರ ಈಗ ಬಳ್ಳಿ ಮೇಲೆ ಸಾಕುದಂತೇಳಿ ಹೆಂಗಿಂತೇಳಿ ಈಗ ಅದನ್ನು ಸಹ ನಮ್ಗೊಂದು ತೋರಿಸಿ ಕೊಟ್ಟಿರ. ಅದು ಈಗ ಒಳ್ಳೆ ಬೇಡಿಕೆ ಬಂದಿತ್ತು. 150 ರೂಪಾಯಿ ತನಕ ಒಳ್ಳೆ ರೇಟ್ ಇತ್ತು. ಅದು ಒಳ್ಳೆ ಸೈಜ್ ಬಂದಿತ್ತು. ಮತ್ತು 10 ವರ್ಷದಿಂದ ನಾನು ಕುಂದಾಪುರ ಪಂಚಗಂಗಾವಳಿಯಲ್ಲಿ ನಾನು ಕೇಜ್ ಕಲ್ಚರ್ ಮಾಡ್ತಾಯಿದ್ದೆ. ಅಲ್ಲಿ ನಾವು ಸೀಬಾಸ್ ಮತ್ತು ರೆಡ್ ಸ್ನ್ಯಾಪರ್, ರ್ಯಾಬಿಟ್ ಫಿಶ್ ಇನ್ನೆಲ್ಲ ಮಾಡ್ತಾಯಿತ್ತು. ಈ NFDBಯಿಂದ ನಮ್ಗೆ
ಕೊಟ್ಟಿರುವಂಥದ್ದು. ಹಾಗೆ CMFR ಅವರಿಂದ ನಮ್ಗೆ ಸ್ಪಾನ್ಸರ್ ಆಗಿ ಬಂದಿತ್ತು ಇಂಡಿಯನ್ ಪಂಪೇನ್ ಅಂತೇಳಿ. ಒಳ್ಳೆ ಇವತ್ತೊಂದು ಹಾರ್ವೆಸ್ಟ್ ಆಗಿತ್ತು, ಒಳ್ಳೆ ರೇಟ್ ಸಿಕ್ಕಿತ್ತು ನಮ್ಗೆ. ಸೀಬಾಸ್ ಎಲ್ಲ ನಾವು ಏನಂತ ಹೇಳಿದ್ರೆ ಮೀನೇ ಫುಡ್ ಹಾಕ್ತಿತ್ತು. ಇವರು CMFR ಅವರಿಂದ ಒಂದು ಪ್ರಾಜೆಕ್ಟಿಂದ ನಾವು ಪೆಲೆಟ್ ಫೀಡ್ ಹೇಳಿ ಒಂದು ಫೀಡ್ ಬಂದಿತ್ತು. ಅದು ನಾವೆಲ್ಲ ನೋಡಲೇ ಇಲ್ಲ, ಅದು ಫಸ್ಟ್ ಟೈಮ್ ನೋಡ್ತಿರೋದು. ಅದನ್ನೀಗ ನಾವು 5 ತಿಂಗಳಿಗೆ ಬೆಳೆ ಮಾಡಿ ಈಗ ಒಂದು 600 ಗ್ರಾಮ್ 650 ಗ್ರಾಮ್ ಎವರೇಜ್ ಬಂದಿತ್ತು. ಅದು ಭಾಳ ಚೆನ್ನಾಗಿ ಎರಡು ಕೃಷಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದೆರಡಕ್ಕೂ ಸ್ಪಾನ್ಸರ್ಸ್ ಬಂದ್ಬಿಟ್ಟು ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡು, ಇದನ್ನು ನಾವು ಕನ್ನಡದಲ್ಲಿ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೀವಿ. ಅವರು ಸುಮಾರು 52 ಲಕ್ಷ ಹಣವನ್ನು ಕೊಟ್ಟು ಈ ವರ್ಷ ಮತ್ತು ನೆಕ್ಸ್ಟ್ ಇಯರು ಕೂಡ ಅದನ್ನು ನಾವು ಮಾಡ್ತೀವಿ. ಒಟ್ಟು 8 ಪ್ರಾತ್ಯಕ್ಷಿಕೆಗಳನ್ನ ಮಾಡಬೇಕು. ಈ ವರ್ಷ 4 ಮಾಡಿದ್ದೀವಿ. ಮುಂದಿನ ವರ್ಷ ಮತ್ತೆ 4 ಪ್ರಾತ್ಯಕ್ಷಿಕೆಗಳನ್ನ ನಾವು ತಗೋತಾ ಇದ್ದೀವಿ.